ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆ ತುಂಗಭದ್ರಾ ನದಿಯು ಸಹ ಮೈದುಂಬಿ ಹರಿಯುತ್ತಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು. ನಾವು ಇದೀಗ ಹರಿಹರದ ತುಂಗಭದ್ರಾ ನದಿಯ ದಡದಲ್ಲಿದ್ದೇವೆ. ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆ ತುಂಗಾ ಡ್ಯಾಮ್ನಿಂದ ನೀರನ್ನು ಹೊರ ಬಿಡಲಾಗಿದೆ. ಈ ಹಿನ್ನೆಲೆಯಾಗಿ ಖಾಲಿಯಾಗಿದ್ದಂತಂದ್ರೆ ಕಳೆದ ವಾರಗಳ ಹಿಂದೆ ಖಾಲಿಯಾಗಿದ್ದಂಥ ತುಂಗಭದ್ರಾ ನದಿಗೆ ಇದೀಗ ಜೀವ ಕಳೆ ಬಂದಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಖಾಲಿ ನದಿಯಲ್ಲಿ ಬೆಳೆದಂತಹ ಗಿಡಗಳು ಈ ನೀರಿನ ರಭಸಕ್ಕೆ ಹರಿದುಕೊಂಡು ಬರುವಂತಹ ಹಸಿರು ಗಿಡಗಳನ್ನು ಸಹ ನೀವು ನೋಡ್ತಿರುವಂಥದ್ದು. ಅಂದರೆ ಇದು ತುಂಗಭದ್ರಾ ನದಿಯಲ್ಲಿ ಕಾಣ್ತಿರುವಂಥ ದೃಶ್ಯ. ಅಂದರೆ ಕಳೆದ 4-5 ದಿನಗಳ ಹಿಂದೆ ಖಾಲಿಯಾಗಿದ್ದಂಥ ನದಿಗೆ ಇದೀಗ ನೀರನ್ನು ಹಾಯಿಸಲಾಗಿದೆ. ಅಂದರೆ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗಿರುವುದರಿಂದ ತುಂಗಾ ಡ್ಯಾಮ್ ಮೂಲಕವಾಗಿ ನೀರನ್ನು ಹರಿಸಲಾಗಿದೆ. ಈ ಒಂದು ದೃಶ್ಯ ನೀವು ನೋಡ್ತಿರ್ಬೋದು. ತುಂಗಭದ್ರಾ ನದಿ ಇದೀಗ ಮೈದುಂಬಿ ಹರಿಯುತ್ತಿರುವಂಥದ್ದು. ಅಂದ್ರೆ ಭದ್ರಾ ಡ್ಯಾಮ್ ಮೂಲಕ ನೀರನ್ನು ಹೊರಬಿಟ್ಟರೆ ಈ ನದಿ ಸಂಪೂರ್ಣವಾಗಿ ಮೈದುಂಬಿ ಹರಿಯುವಂತಹ ಮತ್ತು ಅಪಾಯ ಮಟ್ಟ ಮೀರಿ ಹರಿಯುವಂಥ ಚಾನ್ಸಸ್ ಸಹ ಕಂಡು ಬಂದಿರುವಂಥದ್ದು. ರೈತರಲ್ಲಿ ಆತಂಕ ಇತ್ತು, ನದಿಯಲ್ಲಿ ನೀರು ಖಾಲಿಯಾಗುತ್ತೆ, ಮುಂದಿನ ದಿನಗಳಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗುತ್ತೆ, ಬೆಳೆ ಬೆಳೆಯಲು ಸಹ ಸಾಕಷ್ಟು ಅನಾಹುತಗಳು ಎದುರಾಗುತ್ತೆ ಅಂತ ಆತಂಕದಲ್ಲಿದ್ದರು. ಆದರೆ ಇದೀಗ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿರೋದ್ರಿಂದ ಸಂತಸ ಮೂಡಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಕುಟುಂಬ ಸಮೇತವಾಗಿ ಇದೀಗ ಪ್ರವಾಸಿಗರರು ಸಹ ಮಕ ಮಾಡಿರುವಂಥದ್ದು. ಅಂದರೆ ಕಳೆದ 4-5 ದಿನಗಳಿಂದ ಇಲ್ಲಿ ಯಾರೂ ಸಹ ಬರ್ತಿರಲಿಲ್ಲ, ಅಂದರೆ ನೀರಿನ ಪ್ರಮಾಣ ಕಡಿಮೆ ಇದ್ದರು. ಆದರೆ ಇದೀಗ ಕುಟುಂಬ ಸಮೇತವಾಗಿ ನದಿಯ ದಡದಲ್ಲಿ ಬಂದು ಸಂತಸವನ್ನು ವ್ಯಕ್ತಪಡಿಸಿರುವಂಥದ್ದು ದೃಶ್ಯದಲ್ಲಿ ನೋಡ್ತಿರ್ಬೋದು. ಅಂದರೆ ವ್ಯಾಪಕವಾಗಿ ಮಳೆ ಆಗ್ತಿರುವ ಹಿನ್ನೆಲೆ ಈ ನದಿ ನೀರು ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಾಗಿಯೇ ಇದೀಗ ಬಂದಂಥ ಪ್ರವಾಸಿಗರು ಸಂತಸವನ್ನು ನೋಡ್ತಿರ್ಬೋದು. ನಮ್ಮ ಜೊತೆಗೆ ಇಲ್ಲಿರುವಂಥ ಪ್ರವಾಸಿಗರಿದ್ದಾರೆ, ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ನದಿ ಬಂದಿದ್ದೀರಾ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಸರ್ ನೋಡಿ. ನಾವು ದಾವಣಗೆರೆಯಿಂದ ಬಂದಿದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ನಾವು ಸಂಜೆ ಟೈಮ್ ಬರಬೇಕು ಅಂತ ಬಂದಿದ್ವಿ, ಇವಾಗ ಖುಷಿ ಆಯಿತು ಸರ್. ಈಗ ದಾವಣಗೆರೆಯಲ್ಲಿ ಮಳೆನೇ ಇದ್ದಿದ್ದಿಲ್ಲ, ಆತಂಕ ಇತ್ತಮ್ಮ, ನೀರಿಲ್ಲ ಏನಿಲ್ಲ, ಹೆಂಗೆ ಮಾಡೋದು, ಮುಂದಿನ ಪರಿಸ್ಥಿತಿ ಹೆಂಗೆ, ಕುಡಿಯೋಕ್ಕೆ ನೀರಿಗೆ ಸಮಸ್ಯೆ ಆಗ್ತಿತ್ತು ಅಥವಾ ಮಳೆನೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಈಗ ನದಿ ನೀರು ಪ್ರಮಾಣ ಚೆನ್ನಾಗಿದೆ, ಏನು ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ಜೀವನ ಆಧಾರ ಅಂತಂದರೆ ನೀರೇ ಮುಖ್ಯ. ಸೊ ಹಾಗಾಗಿ ನೀರು ಬಂದಿದೆ, ಇಷ್ಟು ನೀರು ನೋಡಿ ನಮಗೆ ತುಂಬ ಖುಷಿ ಆಗ್ತದೆ. ನಾವು ದಾವಣಗೆರೆಯಿಂದ ಬಂದು ಇಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನೀರು ನಮಗೆಲ್ಲ ಖುಷಿ ಕೊಟ್ಟಿದೆ. ಹೀಗೆ ನಮಗೆ ರೈತರಿಗೂ ಕೂಡ ನಮ್ಮ ಅನ್ನದಾತರಿಗೆ ಸಹಾಯ ಆದರೆ ಮಳೆ ಬಂದು ತುಂಬ ಖುಷಿ ಆಗುತ್ತೆ. 4-5 ದಿನದಿಂದ ಒಣಗಿತ್ತು ಈಗ ನದಿ, ಈಗ ನೀರು ತುಂಬಿಕೊಂಡಿದೆ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಇದೇ ಥರ ಮಳೆ ಬರ್ತಾನೆ ಇರಬೇಕು, ಬರಗಾಲ ಬರಬಾರ್ದು ಅಷ್ಟೇ. ಮಳೆ ಬರ್ತಾನೆ ಇರಲಿ. ಇಲ್ಲ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದು ನದಿಗಳನ್ನೋದೇ ಜೀವನ ಇದ್ದಂಗಲ್ವ. ಯಾವ ರೈತರಿಗಾಗಿರ್ಬೋದು, ನಮ್ಮ ಸಾಮಾನ್ಯವರಿಗಾಗಿರ್ಬೋದು, ಇಷ್ಟು ದಿನ ಮಳೆ ಬಂದಿಲ್ಲ ಅಂತೇಳಿ ಒಂಥರ ಎಷ್ಟು ಅನಿಸ್ಬಿಟ್ಟಿತ್ತು ಅಂದರೆ ಇದೇನಪ್ಪ ಶೆಕೆಗಾಲನ, ಏನಿದು ಮಳೆಗಾಲನೇ ಅನ್ನಿಸ್ತಾ ಇಲ್ವಲ್ಲ ಅಂತ. ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು, ಫುಲ್ಲು ಒಂದು ಹನಿ ನೀರು ಇಲ್ಲ ಮಂತ್ರಾಲಯದಲ್ಲಿ. ಅವಾಗೆಲ್ಲ ಅನ್ನಿಸ್ತಾ ಇತ್ತು ಇದೇನು ಸರಿ ನೀರೇ ಇರಲ್ವ, ಕುಡಿಯೋಕ್ಕೂ ಎಷ್ಟು ಬರಗಾಲ ಬಂದುಬಿಟ್ರೆ ಏನು ಪರಿಸ್ಥಿತಿ ಅಂತ. ಬಟ್ ದೇವ್ರ ದಯೆ, ಚೆನ್ನಾಗಿ ಮಳೆ ಆಗಿದೆ, ಹೊಳೆ ಎಲ್ಲ ತುಂಬ ಹರಿತಾ ಇದ್ದಾವೆ, ಖುಷಿ ಆಗ್ತಾ ಇದೆ. ಕುಟುಂಬ ಜೊತೆ ಬಂದಿದೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದಿದೆ. ನಾವೆಲ್ಲ ಫ್ರೆಂಡ್ಸ್, ಕಿಟಿ ಪಾರ್ಟಿ ಫ್ರೆಂಡ್ಸ್ ನಾವು ಆ್ಯಕ್ಚುಲಿ. ಸೊ ಇವತ್ತು ಕಿಟಿ ಪಾರ್ಟಿನ ಇಲ್ಲೇ ನದಿ ಹತ್ರನೇ ಹೋಗೋಣ ಮಾಡೋಣ, ಅಂದರೆ ಹೊಳೆ ತುಂಬಿದೆ ಅಂತ ಅಂದ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ಸ್ಪಾನ್ಸರ್ ಇವ್ರದೇ ಇವತ್ತು. ಇದಿಷ್ಟು ಪ್ರವಾಸಿಗರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.